ಯುಗಾದಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಯವರಿಗೆ ಯುಗಾದಿ ಭವಿಷ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದು ರಾಶಿಯ ಹಿಂಭಾಗಕ್ಕೆ ಬಂದಾಗ, ಮೀನ ರಾಶಿಗೆ ಬಂದಾಗ ಮೇಷರಾಶಿಯವರಿಗೆ 7ರ ಆ ಪರಮಾತ್ಮ ಅಂತ ಶನಿದೇವರ ಕಾಟ ಅಂತ ಹೇಳಬಾರ್ದು, ಆದರೆ ಶನಿದೇವರ ನಮಗೆ ಬುದ್ಧಿ ಕಲಿಸ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ನೋಡಿ, ಸ್ವಲ್ಪ 7.5 ಆರಂಭ ಆಗುತ್ತೆ. ಈ ವರ್ಷ ಪರ್ಯಂತದಲ್ಲಿ ಶತ್ರು ಭೀತಿ ಜಾಸ್ತಿ ಇರುತ್ತೆ. ಯಾಕೆಂದರೆ ನೋಡಿ, ಮೇಷರಾಶಿಯವರಿಗೆ 12ರಲ್ಲಿ ಶುಕ್ರನ ಬಂದಾಗ ಮೆಚ್ಚಿದ ಸ್ತ್ರೀಯಿಂದ ತ್ಯಜಿಸಲ್ಪಡುತ್ತಾನೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮೇಷರಾಶಿಯವರು ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಎಚ್ಚರಿಕೆಯಿಂದ ಇರಬೇಕು. ಗರ್ಭಿಣಿ ಋತುಪ ಎಚ್ಚರಿಕೆಯಿಂದ, ಏಕೆಂದರೆ ಗರ್ಭಿಣಿ ಸ್ತ್ರೀ ಯಾಕೆ ಎಚ್ಚರಿಬೇಕೆಂದರೆ ಪಂಚಮ ಸ್ಥಾನಕ್ಕೆ ಕುಜನು ಬಂದಾಗ ನೋಡಿ, ಚತುರ್ಥದಿಂದ ಪಂಚಮ ಸ್ಥಾನಕ್ಕೆ ಕೇತು ಬರ್ತಾನೆ. ಆ ಕೇತು ಬಂದಾಗ ಏನಾಗುತ್ತೆ ಅಂದರೆ ಜಠರ ರೋಗಾನಾಂ ಪಿಶಾಚ ಪೀಡಾನಾಂ. ನೋಡಿ, ಪಂಚಮ ಸ್ಥಾನಕ್ಕೆ ಬಂದಾಗ ಕೇತು 5ನೇ ಮನೆಯಲ್ಲಿದ್ದಾಗ ಯಾರ್ಯಾರು ಮೇಷರಾಶಿ ಗರ್ಭಿಣಿ ಸ್ತ್ರೀ ಇರೋದೋ ತುಂಬ ಎಚ್ಚರಿಕೆಯಿಂದ ಇರಬೇಕು. ಪರಿಹಾರವನ್ನು ಕೊನೆಯಲ್ಲಿ ಹೇಳ್ತೀನಿ. ನಂತರ ನಿದ್ರಾಹೀನತೆ ಅಂದರೆ ನೋಡಿ, 12ನೇ ಮನೆಯಲ್ಲಿ ರಾಹು, ಸ್ಥಾನದಲ್ಲಿ ರಾಹು ಇದ್ರೆ ಏನಾಗುತ್ತೆ ಅಂದರೆ ನಿದ್ರಾಹೀನತೆ. ನಂತರ ಪ್ರೀತಿಯಲ್ಲಿ ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಮೋಸ. ನಂತರ ಯಾವುದೇನು ಕೆಲಸವನ್ನು ಮಾಡಬೇಕಾದ್ರೆ ಮೇಷರಾಶಿಯವರಿಗೆ ಮೋಸ ಹೋಗ್ತಕ್ಕಂಥ ಜಾಸ್ತಿ ಇರುತ್ತೆ. ಅದರಿಂದ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಹಣದ ವಿಚಾರದಲ್ಲಿ ಅಥವಾ ಯಾವ್ದಾದ್ರು ಹೂಡಿಕೆ ಮಾಡೋದಿದ್ದರೆ, ಅಥವಾ ಶೇರ್ಸು ಏನನ್ನು ಮಾಡೋಗಿದ್ದರೆ, ಅಥವಾ ಪರ್ಮನೆಂಟ್ ಕೆಲಸ, ಶಾಶ್ವತವಾದ ಕೆಲಸಗಳು ಮಾಡೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಅದರ ಜೊತೆಲಿ ಚತುರ್ಥದಲ್ಲಿ ಕುಜ ನೀಚನಾಗಿರ್ತಾನೆ, ಚತುರ್ಸುಖ ಸ್ಥಾನದಲ್ಲಿ. ಅದಕ್ಕೆ ವಾಹನದ್ದಾಗ್ಬೋದು, ಭೂಮಿ ವಿಚಾರ ಆಗ್ಬೋದು, ಪಾರ್ಟ್ನರ್ಶಿಪ್ ಆಗ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದ್ರೆ ಒಳ್ಳೆಯದು ಮೇಷರಾಶಿಯವರು. ಅದಕ್ಕೆ ಮೇಷರಾಶಿಯವರು ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಆದಷ್ಟು ದೇವಸ್ಥಾನಗಳಿಗೆ, ಗೋಪುರ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಬಾರ್ದು ಮೇಷರಾಶಿಯವರು. ಪರಿಹಾರ ಅಂತ ಬಂದಾಗ ದೇವಿ ಮಹಾತ್ಮೆಯ ಪುಸ್ತಕವನ್ನು ತಗೊಂಡು ಆ ಪುಸ್ತಕವನ್ನು ಓದೋದ್ರಿಂದ ಒಳಿತುಂಟಾಗುತ್ತೆ ಮೇಷರಾಶಿಯವರು. ಅದಕ್ಕೆ ಮೇಷರಾಶಿಯವರು ಈ 7.5 ಬಂದಿದ್ದ ತಕ್ಷಣವೇ ಭಯ ಪಡೋ ಅವಶ್ಯಕತೆ ಇಲ್ಲ. 7.5 ಬಂದಿದೆ ಅಂದ ತಕ್ಷಣ ನಾವು ಇನ್ನೇನೋ ಕೆಟ್ಟದ್ದಾಗತ್ತೆ ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಆದರೆ ಈ 1000 ಸಪ್ತವರ್ಷ ಅಂತ ಬಂದಾಗ ಮೊದಲನೇದಾಗಿ ಮನುಷ್ಯನ ಬುದ್ಧಿಗೆ ಮುಂಕು ಬಡಿಯುತ್ತೆ. ಹಾಗಾಗಿ ಮೇಷರಾಶಿಯವರು ಹಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಈ 2 ವರ್ಷ. ನಂತರ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮೇಷರಾಶಿಯವರು. ಪರಿಹಾರಾರ್ಥವಾಗಿ ದೇವಿ ಮಹಾತ್ಮೆಯ ಪಾಲನೆಯನ್ನು ಮಾಡಿಕೊಳ್ಳೋದ್ರಿಂದ ಮೇಷರಾಶಿಯವರು ಒಳಿತುಂಟಾಗುತ್ತೆ. ಒಳ್ಳೆಯದಾಗಲಿ ಮೇಷರಾಶಿಯವರಿಗೆ, ಈ ವರ್ಷ ಶುಭವಾಗಲಿ. ಇನ್ನು ಮುಂದಿನ ರಾಶಿ ನೋಡೋಣ ಸ್ನೇಹಿತರೆ. ಮುಂದಿನ ರಾಶಿ ಅಂದರೆ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರಿಗೆ ಒಂದು ಗುರುಗಳ ಅನುಗ್ರಹ ಚೆನ್ನಾಗಿರುತ್ತೆ. ಗುರುವಿನ ಬದಲಾಗಿ ದ್ವಿತೀಯ ಧನಸ್ಥಾನಕ್ಕೆ ಗುರು ಬರ್ತಾನೆ. ಆದ್ದರಿಂದ ಹಣದ ವಿಚಾರದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದಾಗತ್ತೆ. ಆದರೆ ಮಾತೃಪೀಡೆ ಅಂದರೆ ಚತುರ್ಥ ಸ್ಥಾನಕ್ಕೆ 4ರಲ್ಲಿ ಕೇತು ಬಂದಾಗ ಮಾತೃಪೀಡೆ ಅಂದರೆ ತಾಯಿಯ ಆರೋಗ್ಯಕ್ಕಾಗ್ಬೋದು, ಅಥವಾ ಸಹೋದರರಿಂದ ಸ್ವಲ್ಪ ಕಲಹ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಕೇತು ಚತುರ್ಥ ಸ್ಥಾನಕ್ಕೆ ಸಿಂಹರಾಶಿಗೆ ಬರ್ತಾನೆ. ಹಾಗಾಗಿ ಅದರ ಜೊತೆಯಲ್ಲಿ ಲಾಭ ಉಂಟಾಗ್ತಕ್ಕಂಥದ್ದು, ಯಾಕೆಂದರೆ ಗುರು ದ್ವಿತೀಯ ಸ್ಥಾನದಲ್ಲಿ ಚೆನ್ನಾಗಿರ್ತಾನೆ, ಲಾಭ ಉಂಟಾಗತ್ತೆ. ಅದರ ಜೊತೆಯಲ್ಲಿ ಸಹೋದರಿಂದ, ಯಾಕೆಂದರೆ ಗುರು ಕುಜನು ತೃತೀಯ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ನೀಚನಾಗಿರ್ತಾನೆ. ಹಾಗಾಗಿ ಸಹೋದರರಿಂದ ಒಂದು ಸ್ವಲ್ಪ ಹಣದ ವಿಚಾರದಲ್ಲೋ ಅಥವಾ ಭೂಮಿ ವಿಚಾರದಲ್ಲೋ ಸ್ವಲ್ಪ ಕಲಹಪ್ರದ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಅದರಿಂದ ಮತ್ತು ಗೃಹದ ಬದಲಾವಣೆ ಅಂತ, ಮನೆಯ ಬದಲಾವಣೆ ಉಂಟಾಗ್ತಕ್ಕಂಥದ್ದು, ಅಥವಾ ಆತುರ ಪಟ್ಟು ಭೂಮಿಯ ಸೈಟನ್ನು ತೊಗೊಂಡು ಸಾಲಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ಅಥವಾ ತಾಯಿಯ ವಿರುದ್ಧವಾಗಿ ಕಲಹಪ್ರದ ಉಂಟಾಗ್ತಕ್ಕಂಥದ್ದು ತಾಯಿಯ ಜೊತೆಯಲ್ಲಿ. ಅದಕ್ಕೆ ಭೂಮಿ ವಿಚಾರದಲ್ಲಿ ನೋಡಿ, ವೃಷಭ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಅದ್ರ ಜೊತೆ ಸ್ವಲ್ಪ ಹಲ್ಲಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ವೃಷಭ ರಾಶಿಯವರು ಮನೆ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ತತ್ಪರಿಹಾರಾರ್ಥವಾಗಿ ವೃಷಭ ರಾಶಿಯವರು ಏನು ಮಾಡಬೇಕಂತಂದರೆ, ಸರ್ಪದೇವರ ದರ್ಶನ ಅಂತಂದರೆ ಈ ನಾಗರಿಕರಿಗೆ ಪ್ರತಿ ಭಾನುವಾರದಲ್ಲಿ ಬೆಳಗ್ಗೆ ಹೊತ್ತು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡೋದರಿಂದ ಭಾನುವಾರದ ದಿನ ಒಂದು 18 ಭಾನುವಾರ ಮಾಡಿಕೊಂಡು ಬನ್ನಿ. ಅದರಿಂದ ಒಳ್ಟುಂತಾಗತ್ತೆ ವೃಷಭ ರಾಶಿಯವರು ಈ ವರ್ಷ. ಇನ್ನು ಮುಂದಿನ ರಾಶಿ ಅಂತ ನಾವು ನೋಡೋಕೆ ಹೋದಾಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ನೋಡಿ, ದ್ವಿತೀಯದಕ್ಕೆ ಕುಜ ಬದಲಾವಣೆ ಉಂಟಾಗ್ತಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ. ಅದರ ಜೊತೆಯಲ್ಲಿ ಜನ್ಮದಲ್ಲಿ ಗುರು ಇದ್ದಾಗ ಇವರಿಗೆ ಚತುರ್ಥದಲ್ಲಿರ್ತಕ್ಕಂಥ ಕೇತು ಮೇ ತಿಂಗಳಲ್ಲಿ ತೃತೀಯ ಸ್ಥಾನಕ್ಕೆ ಬರ್ತಾರೆ.
ಹಾಗಾಗಿ ಮಿಥುನ ರಾಶಿಯವರಿಗೆ ಆರಿದ್ರ ಮೃಗಶಿರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಸ್ಥಾನ ಪಲ್ಲಟ ಅಂದ್ರೇನು, ಉದ್ಯೋಗ ನಿಮಿತ್ತದಲ್ಲಿ ಸ್ಥಾನ ಪಲ್ಲಟ ಅಂದರೆ ಬೇರೆ ಜಾಬ್ ಆಗ್ಬೋದು, ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥ ಜಾಸ್ತಿ ಇರುತ್ತೆ. ಯಾಕೆಂದರೆ ದ್ವಿತೀಯದಲ್ಲಿ ವಾಕ್ಸ್ಥಾನದಲ್ಲಿ ಕುಜನು ಬಂದಾಗ ವಿನಾಕಾರಣವಾಗಿ ಜಗಳ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಆರಿದ್ರ ನಕ್ಷತ್ರದವ್ರು ತುಂಬ ತಾಳ್ಮೆಯಿಂದ ಇರಬೇಕು. ಕೋಪದಿಂದ ಕೆಲಸ ಹಾನಿ ಆಗ್ತಕ್ಕಂಥದ್ದು ಇರುತ್ತೆ. ಕೊಬ್ಬಿನಿಂದ ಬರತಕ್ಕಂಥ ರೋಗ ಅಂತಾರೆ, ಕೊಲೆಸ್ಟ್ರಾಲ್ ಆಗ್ಬೋದು, ಅಸಿಡಿಟಿ ಆಗ್ಬೋದು, ಅಲ್ಸರ್ ಆಗ್ಬೋದು, ಈ ಥರ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಒಂದು ಸ್ವಲ್ಪ ಉಲ್ಬಣ ಆಗ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಆರೋಗ್ಯವನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಭೂವಿವಾದ ಅಂತ ಹೇಳ್ತಾರೆ ನೋಡಿ, ಚತುರ್ಥದಲ್ಲಿ ಮಾತೃಸ್ಥಾನದಲ್ಲಿ ಕೇತು ಇದ್ದಾಗ ವಿನಾಕಾರಣವಾಗಿ ತಾಯಿ ವಿಚಾರದಲ್ಲಿ ವಾದವಿವಾದಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಎಲ್ಲವೂ ಮಾತಿನಿಂದ ಮನೆ ಕೆಡಿತು ಅಂತ ಹೇಳ್ತಾರೆ. ಮಿಥುನ ರಾಶಿಯವರು ಒಂದು ಸ್ವಲ್ಪ ಮಾತಿನಲ್ಲಿ ಎಚ್ಚರಿಕೆ ಇದ್ದರೆ ಒಳ್ಳೆಯದು. ಹಾಗಾಗಿ ಕುಜದೋಷವಿರೋದರಿಂದ ಸರ್ಪ ದರ್ಶನವನ್ನು, ಕುಕ್ಕೆ ಸುಬ್ರಹ್ಮಣ್ಯ ದರ್ಶನವನ್ನು ಈ ವರ್ಷದಲ್ಲಿ 1 ಬಾರಿ ಅಥವಾ 2 ಬಾರಿ ದರ್ಶನ ಮಾಡ್ಕೊಂಬನ್ನಿ. ಶಕ್ತಿ ಇಲ್ಲ ಅಂತಂದರೆ ನೋಡಿ, ಓಂ ನಮೋ ಭಗವತೆ ನಾಗರಾಜಾಯ ನಮೋ ನಮಃ ಇದನ್ನು 21 ಬಾರಿ ಮಂಗಳವಾರ ದಿನ ಬೆಳಗ್ಗೆ ದಕ್ಷಿಣ ದಿಕ್ಕಿಗೆ ಕೂತ್ಕೊಂಡು ಮಾಡೋದರಿಂದ ಮನಸ್ಸಿಗೆ ಶಾಂತಿನೂ ಸಿಗುತ್ತೆ. ಅದರ ಜೊತೆಯಲ್ಲಿ ಹಲ್ಲಿಗೆ ಸಂಬಂಧಪಟ್ಟ ತೊಂದರೆಯು ಪರಿಹಾರ ಆಗುತ್ತೆ. ಮಿಥುನ ರಾಶಿಯವರಿಗೆ ಒಳ್ಳೆಯದಾಗಿ. ಇನ್ನು ಈ ವರ್ಷದಲ್ಲಿ ನಾವು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಗ್ರಹ ಸ್ಥಿತಿಗಳನ್ನು ನೋಡಿದಾಗ ದ್ವಿತೀಯದಲ್ಲಿ ಕೇತುವಿನ ಬದಲಾವಣೆ ಆಗುತ್ತೆ. ದ್ವಿತೀಯದಲ್ಲಿ ಕೇತು ಇರುತ್ತೆ. ಈ ಕರ್ಕಾಟಕ ರಾಶಿ ಮಕ್ಕಳನ್ನು ತುಂಬ ಹಠ ಮಾಡ್ತಾ ಇದ್ದಾರೆ ಅಂತ ಹಾಸ್ಟೆಲ್ ಸೇರ್ಸೋಕೆ ಹೋಗ್ಬೇಡಿ. ಹಾಸ್ಟೆಲ್ ಸೇರಿಸ್ತಕ್ಕಂಥದ್ದು ಇರುತ್ತೆ. ಜನ್ಮದಲ್ಲೇ ರಾಶಿಯಲ್ಲಿ ಕುಜ ನೀಚನಾಗಿ ತುಂಬ ದಿನ ಇರಲ್ಲ, ಬಟ್ ಇರುವಷ್ಟು ದಿನ ಕುಜನ 1 ತಿಂಗಳು 20 ದಿನ ಇರುವಂಥ ದಿನದಲ್ಲಿ BP ಜಾಸ್ತಿ ಆಗ್ತದೆ, ರಕ್ತದೊತ್ತಡ ಜಾಸ್ತಿ ಆಗೋದು, ಜಗಳಗಳಾಗ್ತಕ್ಕಂಥದ್ದಾಗತ್ತೆ. ಅಷ್ಟಮ ಶನಿ ಕಂಪ್ಲೀಟ್ ಆಗ್ತಾ ಇದೆ, ಆದರೂ ಕೂಡ ಒಂದು ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಹಲ್ಲಿನ ಸಮಸ್ಯೆ, ಉಲ್ಬಣ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಎಚ್ಚರಿಕೆಯಿಂದಿರಬೇಕು. ಮಕ್ಕಳನ್ನು ನೋಡಿ, ಯಾವುದೇ ಕಾರಣಕ್ಕೂ 10th ಮುಗಿಯೋ ತನಕ ಯಾವ ಮಕ್ಕಳನ್ನು ಹಾಸ್ಟೆಲ್ ಸೇರಿಸಬಾರ್ದು. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಅವರಿಗೆ ಬುದ್ಧಿ ಬರೋ ತನಕ ಮನೇಲಿ ಇಟ್ಕೊಂಡು ಸಾಕೊಂಡ್ಬಿಟ್ರೆ ಮಕ್ಕಳು ಮತ್ತೆ ನಮ್ಮ ಅಪ್ಪ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮನೆ ಅಂತ ಬರ್ತಾರೆ. ಅವುಗಳಿಗೆ ಬುದ್ಧಿ ಬರೋಕ್ಕೆ ಮುಂಚೆ ನಾವು ಹಾಸ್ಟೆಲ್ಗೆ ಹಾಕ್ದಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಬುದ್ಧಿ ಇಲ್ಲದೇ ಇರತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥದ್ದು ಆಗುತ್ತೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ತಂದೆಯಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದೇ, ತಂದೆಯಿಂದ ಭಾರಿ ಅನುಕೂಲ ಆಗುತ್ತೆ. ಭಾಗ್ಯಸ್ಥಾನಕ್ಕೆ ಬರ್ತಾನೆ ಶನಿ. ಇಷ್ಟು ದಿನ ಅಷ್ಟಮ ಶನಿ ಇತ್ತು. ಅಷ್ಟಮಂ ನಷ್ಟಮಂಚೇವ ವ್ಯಾಧಿ ರೂಪೇಣ ಬಾಧ್ಯತೆ. ಮುಂದಿನ ದಿಗಳು ಕರ್ಕಾಟಕ ರಾಶಿಯವರು ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರು ಭೂವರಾಹ ಸ್ವಾಮಿಯನ್ನು ಅಂದರೆ ಕೇತು ದ್ವಿತೀಯದಲ್ಲಿ ಇರೋದಾದ್ದರಿಂದ ನೋಡಿ, ಕಾಳಹಸ್ತಿ ದರ್ಶನವನ್ನು ಮಾಡಿ ಆ ಕಾಳಹಸ್ತಿಗೆ ಹೋಗಿ ಕಾಳಸರ್ಪ ಶಾಂತಿಯನ್ನು ಆಚರಣೆ ಮಾಡೋದರಿಂದ ಒಳಿತು ಉಂಟಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ. ವೀಕ್ಷಕರ, ಇನ್ನು ಮುಂದಿನ ರಾಶಿಯಾದಂಥ ಕರ್ಕಾಟಕ ರಾಶಿ ಮುಗಿದ ಮೇಲೆ ಸಿಂಹರಾಶಿಯವರು ಈ ವರ್ಷ ಹೇಗಿದೆ, ಏನು ಮಾಡ್ಕೋಬೇಕು, ಏನು ಪರಿಹಾರ ಇದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿ ವಿಶೇಷವಾಗಿರ್ತಕ್ಕಂಥದ್ದು ವಿವಾಹದಲ್ಲಿ ಮೋಸ ಅಂತ ಹೇಳುತ್ತೆ. ವಿವಾಹದಲ್ಲಿ ಮೋಸ ಅಂದರೆ ಅರ್ಥ ಅಂದರೆ ಈ ವರ್ಷ ಪರ್ಯಂತವಾಗಿ ಸಿಂಹರಾಶಿಯವರಿಗೆ ನೋಡಿ, ಜನ್ಮದಲ್ಲೇ ಕೇತು, ನಂತರ ಸಪ್ತಮದಲ್ಲಿ ರಾಹು ಯಾರಿಗೆ ಕಾಳಸರ್ಪ ಯೋಗದಲ್ಲಿ ಬರುತ್ತೆ ಅಂಥವರಿಗೆ ವಿವಾಹ ವಿಚಾರದಲ್ಲಿ ಮೋಸ ಉಂಟಾಗ್ತಕ್ಕಂಥ. ಸಪ್ತಮದಲ್ಲಿ ರಾಹು ಇದ್ದಾಗ, ಜನ್ಮದಲ್ಲಿ ಕೇತು ಬಂದಾಗ ಅಪಮಾನ ರಚಿರತಂ ಕುತ್ಸಿತ ಪರಂಪರಾನ ಅಂದರೆ ದುಡುಕು ಬಿಟ್ಟು ಯಾರೋ ನೋಡಿದರೆ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ವಿವಾಹ ವಿಚಾರದಲ್ಲಿ ಒಂದು ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಎರಡನೇದು, ಪಾದಗಳಲ್ಲಿ ಅಲರ್ಜಿ ಉಂಟಾಗತ್ತೆ. ನಾವು 2 ಕಾಲಗಳನ್ನು ರಾಹುಕೇತುಗಳು ಅಂತ ಕರಿತೀವಿ. 2 ಕಾಲನ ಪಾದದಲ್ಲಿ ಸ್ವಲ್ಪ ಅಲರ್ಜಿ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಬೇಕು ಪಾದಗಳನ್ನು. ವಾಹನದಲ್ಲಿ ಅಪಘಾತ ಉಂಟಾಗ್ತಕ್ಕಂಥ ಸಂಭವ ಇರುತ್ತೆ. ಯಾಕಂದರೆ ಅಷ್ಟಮದಲ್ಲಿ ಶನಿ ಬಂದು ಕುಜನ ದೃಷ್ಟಿ ಬಿದ್ದಾಗ ಮೇ ತಿಂಗಳ 13, ಅಕ್ಟೋಬರ್ ತಿಂಗಳ 10ನೇ ತಾರೀಕು ಸ್ವಲ್ಪ ಎಚ್ಚರಿಕೆಯಿಂದ ಎದುರುಳಿಯೋದು. ನಾವೆಲ್ಲವನ್ನೂ ತಡೆಯೋಕ್ಕಾಗಲ್ಲ. ಗ್ರಹಚಾರ ಅಂತಕ್ಕಂಥದ್ದು ಹೇಳೋದು ಧರ್ಮ, ಆದರೆ ನಾವು ಪ್ರಿಕಾಷನ್ ತೊಗೋಬೇಕು. ಪ್ರಿಕಾಷನ್ ತೊಗೊಂಡಾಗ ಇದು ಗೋಚಾರ ಫಲ. ಮಿಕ್ಕಿದ್ದು ನಿಮ್ಮ ಜಾತಕದಲ್ಲಿ ಏನೇನು ಗ್ರಹಗತಿಗಳಿದೋ ಅದರ ಮೇಲೆ ಆಧಾರವಾಗಿ ನಡೆಯುತ್ತೆ. ಹಾಗಾಗಿ ನೀರಿನ ಹತ್ತಿರ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಿಂಹರಾಶಿಯವರು. ಹೆಣ್ಣಿನಿಂದ ಮೋಸ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಣ್ಣಿನ ವಿಚಾರದಿಂದ ಸಿಂಹರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ದುರ್ಗಾದೇವಿ ದರ್ಶನವನ್ನು ರಾಹುಕಾಲದಲ್ಲಿ ಶುಕ್ರವಾರ ದಿನ ಮಾಡೋದರಿಂದ ಸಿಂಹರಾಶಿಯವರಿಗೆ ಒಳಿತುಂಟಾಗುತ್ತೆ. ಅದಕ್ಕೆ ಸಿಂಹರಾಶಿಯವರು ದುರ್ಗಾದೇವಿ ದರ್ಶನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಮುಂದಿನ ರಾಶಿ ಅಂತ ಕನ್ಯಾ ರಾಶಿಗೆ ಈ 2025 ಯುಗಾದಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ವೈರಾಗ್ಯ ಅಂತಾರೆ. ನೋಡಿ, 12ನೇ ಮನೇಲಿ ಕೇತು ಬಂದಾಗ ಮನುಷ್ಯನಿಗೆ ವೈರಾಗ್ಯ ಉಂಟಾಗತ್ತಂತೆ.
ವೈರಾಗ್ಯ ಅಂದರೆ ಜೀವನ ಅಂದ್ರೇ ಇಷ್ಟು, ಯಾಕಾದರೂ ಇದು ಮಾಡಬೇಕು, ಯಾಕಾದ್ರೂ ಆ ಕೆಲಸ ಮಾಡೋ ವೈರಾಗ್ಯ ಉಂಟಾಗ್ತಕ್ಕಂಥ ಜಾಸ್ತಿ ಇರುತ್ತೆ. ದಾಂಪತ್ಯದಲ್ಲಿ ಕಲಹ ಅಂತಾನೆ ನೋಡಿ. ಯಾವಾಗಲೂ ಕೂಡ ಸಮಸಪ್ತಮದಲ್ಲಿ ಮೀನರಾಶಿಗೆ ನೋಡಿ, ಕನ್ಯಾ ರಾಶಿಗೆ ಸಪ್ತಮದಲ್ಲಿ ಶನಿ, ಸಪ್ತಮದಲ್ಲಿ ರಾಹು, ಸಪ್ತಮದಲ್ಲಿ ರವಿ ಬುಧ, ಸಪ್ತಮದಲ್ಲಿ ಶುಕ್ರ. ಅದಕ್ಕೆ ಕನ್ಯಾ ರಾಶಿಯವರು ದಯವಿಟ್ಟು ಮೇ ತಿಂಗಳಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳ ಮುಂದೆ ಜಗಳವನ್ನು ಆಡಬಾರ್ದು. ಅದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಗ್ರಹಚಾರ ಇದೆ ಅಂತ ಗೊತ್ತಾದಾಗ ಪ್ರಿಕಾಷನ್ ತಗೊಳ್ಳೋದು ಒಳ್ಳೆಯದು. ಅದಕ್ಕೆ ಕನ್ಯಾ ರಾಶಿಯವರು ವಿವಾಹದಲ್ಲಿ ಮೋಸ ಉಂಟಾಗ್ತಕ್ಕಂಥ ಇರುತ್ತೆ. ಯಾವುದೋ ಜಾತಕ ಬಂತು, ಹುಡುಗಿದೋ ಹುಡುಗಂದೋ ಡೇಟ್ ಆಫ್ ಬರ್ತ್ ತಪ್ಪು ಕೊಟ್ಟಿರ್ತಾರೆ, ಅದನ್ನು ನೋಡಿ ಮುಂದುವರಿತಕ್ಕಂಥದ್ದು. ಈ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ವಾಹನ ಯೋಗ ಅಂತಕ್ಕಂಥದ್ದು ಉಂಟಾಗತ್ತೆ. ಆದರೆ ಯಾಕೋ ಗೊತ್ತಿಲ್ಲ, ದೃಷ್ಟಿದೋಷದಿಂದ ಮೈಕೆ ನೋವು ಜಾಸ್ತಿ ಉಂಟಾಗ್ತಕ್ಕಂಥದ್ದು. ನಂತರ ದಂಪತಿಗಳೆಲ್ಲ ಕಲಹವು ಜಾಸ್ತಿ ಉಂಟಾಗ್ತಕ್ಕಂಥದ್ದಿರುತ್ತೆ. ಅದಕ್ಕೆ ದಯವಿಟ್ಟು ಮಾತಿನಿಂದ ಮನೆ ಕೆಡುತ್ತು ಅಂತ ಹೇಳ್ತಾರೆ. ಕನ್ಯಾ ರಾಶಿಯವರು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ತತ್ಕಾಲ ಪರಿಹಾರಾರ್ಥವಾಗಿ ಈ ವರ್ಷದಲ್ಲಿ ಪ್ರತಿ ಅಮಾವಾಸ್ಯೆ ಅಷ್ಟಮಿ ದಿನ ಕಾಲಭೈರವನಿಗೆ ಕುಂಬಳಕಾಯಲ್ಲಿ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನು ಮಾಡಿ. ಆದರೆ ಮನೆಯಲ್ಲಿ ಸಂಜೆ ವಿಷ್ಣು ಸಹಸ್ರನಾಮವನ್ನು ಕೇಳಿ ಕನ್ಯಾ ರಾಶಿಯವರು, ಒಳ್ಳೆಯದಾಗತ್ತೆ. ಶುಭವಾಗಲಿ. 2025 ಯುಗಾದಿಯಿಂದ ಒಳ್ಳೆಯ ದಿನಗಳು ಉಂಟಾಗಲಿ ನಿಮಗೆ ಕನ್ಯಾ ರಾಶಿಯವರಿಗೆ. ವೀಕ್ಷಕರ, ಮುಂದಿನ ರಾಶಿ ನೋಡೋದಾದರೆ ನಾವು ತುಲಾ ರಾಶಿ ಬಗ್ಗೆ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ಒಂದು ನರದ ಸಮಸ್ಯೆ ಅಂತ ಹೇಳ್ತಾರೆ. ಷಷ್ಠ ಸ್ಥಾನದಲ್ಲಿ 6 ಗ್ರಹಗಳ ಬರೋದ್ರಿಂದ ನರಗಳ ತೊಂದರೆ ಆಗಬಹುದು. ಶತ್ರುಕಾಟ ಜಾಸ್ತಿ ಉಂಟಾಗ್ತಕ್ಕಂಥ ಪಂಚಮ ಶನಿ ಮುಗಿಯುತ್ತೆ, ಆದರೂ ಕೂಡ ಶತ್ರುಕಾಟ ಜಾಸ್ತಿ ಉಂಟಾಗ್ತಕ್ಕಂಥ ಇರುತ್ತೆ ತುಲಾ ರಾಶಿಯವರಿಗೆ. ನಂತರ ಹಣದ ವಿಚಾರದಲ್ಲಿ ಸ್ನೇಹಿತರಿಂದ ಬಂಧುಗಳಿಂದ ಒಂದು ಸ್ವಲ್ಪ ಹಣದ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಸಾಲ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಈಗ ನೀವು ಅನುಭವಿಸ್ತಾ ಇರ್ತಕ್ಕಂಥ ಸಾಲದ ಕಾಟನೇ ಜಾಸ್ತಿ ಇದೆ. ಅದಕ್ಕೆ ಸಾಲದ ವಿಚಾರದ ಎಚ್ಚರಿಕೆಯಿಂದ ಇರಬೇಕು ತುಲಾ ರಾಶಿಯವರು. ವಾಹನದಲ್ಲಿ ತೊಂದರೆ ಉಂಟಾಗ್ತಕ್ಕ ಸಣ್ಣ ಪೆಟ್ಟು ಬೀಳ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ವಾಹನದಲ್ಲಿ ಗಮನ ಇಟ್ಕೊಂಡು, ಯಾಕೆಂದರೆ ಕೆಲವರು ಈ ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ. ಅದು ಎಂಥ ಎಮರ್ಜೆನ್ಸಿ ಫೋನೇ ಇರಲಿ, ದಯವಿಟ್ಟು ವೀಕ್ಷಕರೇ ಫೋನನ್ನು ಮಾತ್ರ ಗಾಡಿ ಚಲಾಯಿಸಬೇಕಾದ್ರೆ ಫೋನನ್ನು ಇಟ್ಕೋಬೇಡಿ. ಗಾಡಿ ಡ್ರೈವ್ ಮಾಡಬೇಕಾದ್ರೆ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಹಿಂದೆ ಬರೋರು ತೊಂದರೆ, ಮುಂದೆ ಇರೋರು ತೊಂದರೆ, ನಿಮಗೂ ತೊಂದರೆ. ಅದರಿಂದ ಎಷ್ಟೇ ಎಮರ್ಜೆನ್ಸಿ ಇದ್ದೋ ಗಾಡಿನ ಸೈಡ್ಗೆ ಹಾಕಿ ಮಾತನಾಡಿ. ತುಲಾ ರಾಶಿಯವರು ಗಾಡಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಂತರ ಅವರ ಮನೇಲಿರ್ತಕ್ಕಂಥ ಹಿರಿಯರೊಬ್ಬರಿಗೆ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದಿರುತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹಾಗಾಗಿ ಈ ತುಲಾ ರಾಶಿಯವರು ಈ ವರ್ಷ 2025 ಯುಗಾದಿ ಭವಿಷ್ಯದಲ್ಲಿ ಪರಿಹಾರ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಸರ್ಪಕ್ಷೇತ್ರ ದರ್ಶನ ಅಂತಾರೆ. ನೋಡಿ, ಘಾಟಿ ಸುಬ್ರಹ್ಮಣ್ಯ ಅಂತ ಹತ್ತಿರ ಇದೆ. ಆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹೋಗಿ ಒಂದು ದಿನ ಶನಿವಾರ ರಾಹು ಕಾಲದಲ್ಲಿ ಆ ಸ್ವಾಮಿಗೆ ಸೇವೆಯನ್ನು ಮಾಡಿ ಬನ್ನಿ. 2 ತಿಂಗಳಿಗೋ 3 ತಿಂಗಳಿಗೋ. ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಎಲ್ಲಿ ನಾಗರಕಲ್ಲಿ ಇದೆಯೋ ಅಲ್ಲೇ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ. ಆ ಮಾಡೋದ್ರಿಂದ ಋಣಬಾಧೆಯು ತುಲಾ ರಾಶಿಯವರು ತಪ್ಪುತ್ತೆ. ಒಳ್ಳೆಯದಾಗಲಿ ತುಲಾ ರಾಶಿಯವರಿಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗಾದ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ನೋಡಿ, ಪಂಚಮದಲ್ಲಿ ಶುಕ್ರನ ಬಂದಾಗ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಯಾರಾದರೂ ಹೊಸದಾಗಿ ಮದುವೆ ಮಾಡ್ತಾ ಇದ್ದರೆ ಹುಡುಗ ಮತ್ತು ಹುಡುಗಿಯ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಕೇಳಿಬಿಟ್ಟು ಮುಂದುವರಿ. ಯಾಕೆ ಕಾರಣಕ್ಕೆ ಅಂದರೆ ನಮ್ಮ ಮಕ್ಕಳು ಒಳ್ಳೆಯವರೇ, ಆದರೆ ಗ್ರಹಗತಿ ಅಂತಕ್ಕಂಥದ್ದು ಮನುಷ್ಯನನ್ನು ಕೆಡಿಸುತ್ತೆ. ಅದಕ್ಕೆ ನೋಡಿ, ವೃಶ್ಚಿಕ ರಾಶಿಯವರು ಯಾರಾದರೂ ಮದುವೆ ಆಗ್ತಾ ಇದ್ದರೆ ಮಕ್ಕಳ ಅಭಿಪ್ರಾಯ ಅಂತ ತಿಳ್ಕೊಂಡು ತಂದೆ ತಾಯಿಗಳು ಮುಂದುವರಿಯೋದು ಒಳ್ಳೆಯದು. ತಂದೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ತಂದೆಗೆ ಸಮಾನರಾದವರು ಅಥವಾ ತಂದೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಹಾಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಸ್ನೇಹಿತರಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಜೊತೆಗೆ ಅಲದಾಟ ಅಂತ ಹೇಳ್ತಾರೆ. ಅಂದರೆ ಪಂಚಮ ಸ್ಥಾನಕ್ಕೆ ಪೂರ್ವ ಪುಣ್ಯ ಸ್ಥಾನ ಅಂತಾರೆ. ಸ್ನೇಹಿತರನ್ನು ತೋರಿಸೋದು ಪಂಚಮ. ಈ ಪಂಚಮದಲ್ಲಿ ಶನಿವತ್ ರಾಹು ಬಂದಾಗ ಸಾಧಾರಣ ವೃಶ್ಚಿಕ ರಾಶಿ ಗರ್ಭಿಣಿ ಸ್ತ್ರೀಯರು ಯಾರಾದರೂ ಹೊಸದಾಗಿ ಮದುವೆ ಆಗಿದ್ದರೆ, ಜೊತೆಗೆ ಯಾರಾದರೂ ಮಕ್ಕಳನ್ನು ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದರೆ ವೃಶ್ಚಿಕ ರಾಶಿಯವರು ದಯವಿಟ್ಟು ಜಾತಕಗಳನ್ನು ತೋರಿಸಿ ಆಮೇಲೆ ನೀವು ಮುಂದುವರೆಯೋದು ಒಳ್ಳೆಯದು. ಕೆಲವರಿಗೆ 2 ಮಂತಲ್ಲಿ ನಮ್ಗೆ ಅಬಾರ್ಷನ್ ಆಯಿತು, 3 ತಿಂಗಳಲ್ಲಿ ಅಬಾರ್ಷನ್ ಆಯಿತು, 6 ತಿಂಗಳಲ್ಲಿ ಆಗುತ್ತೆ. ಯಾಕೆಂದರೆ ಹೆಣ್ಣಿಗೆ ತಾಯ್ತನ ತುಂಬ ದೊಡ್ಡದು. ಆದರೆ ಒಂದು ಬಾರಿ ಈ ಥರ ತೊಂದರೆ ಆಗಿಬಿಟ್ರೆ ಕಾರ್ಯ ಕಷ್ಟ ಆಗುತ್ತೆ. ಅದಕ್ಕೆ ವೃಶ್ಚಿಕ ರಾಶಿಯವರು ಯಾರಾದರೂ ಗರ್ಭಿಣಿಯ ಸ್ತ್ರೀಯರಿದ್ದರೆ ಅದನ್ನು ಪರಿಹಾರ ಕೊನೆಯಲ್ಲಿ ಹೇಳ್ತೀನಿ ನಾನು. ಚಿಕ್ಕ ಮಕ್ಕಳಿಂದ ತೊಂದರೆ, ಯಾವುದೋ ಮಕ್ಕಳನ್ನು ಕುಜನ ಸೂಚನೆ ಮಾಡೋದು ಚಿಕ್ಕ ಮಕ್ಕಳನ್ನು ಸೂಚನೆ ಮಾಡ್ತಾನೆ. ಪಂಚಮದಲ್ಲಿ ರಾಹು ಶನಿ ರವಿರು ಬಂದಾಗ ಅಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಂದ ತೊಂದರೆ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಸ್ವಲ್ಪ ಹುಷಾರಾಗಿರಬೇಕು. ಯಾವುದೋ ಆಡೋ ಮಗು ಇತ್ತು, ಆ ಮಗುನೆಲ್ಲೋ ಚಾಕ್ಲೇಟ್ ಕೊಡ್ತೀನಿ ಅಂತ ಕರ್ಕೊಂಡು ಹೋದರೆ ಆ ಮಗುವಿನಿಂದ ಸಮಸ್ಯೆ ಆಗಬಹುದು. ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು.
ಈ ವೃಶ್ಚಿಕ ರಾಶಿ ಗರ್ಭಿಣಿಯರು ಏನು ಮಾಡಬೇಕಂದ್ರೆ ನೋಡಿ, ದೇವಸ್ಥಾನದ ಮೆಟ್ಲು, ದೊಡ್ಡ ಮೆಟ್ಲಿರೋ ದೇವಸ್ಥಾನಕ್ಕೆ ಹೋಗಬಾರ್ದು. ಅದರ ಜೊತೆಯಲ್ಲಿ ಗರ್ಭಿಣಿ ಸ್ತ್ರೀಯರು ಯಾರಿದ್ದೀರಾ ನೀವು ಮನೆಯಲ್ಲೇ ಮಾಡ್ತಕ್ಕಂಥದ್ದಿದೆ. ಹಾಗಾಗಿ ನೀವು ಗರ್ಭಿಣಿ ಆಗಿದ್ದಾಗ ನೀವು ಏನು ಪಾಲನೆ ಮಾಡಬೇಕಂತಂದರೆ ದೇವಿ ಮಹಾತ್ಮೆ ಅಂತ ಪುಸ್ತಕ ಸಿಗುತ್ತೆ. ಆ ಪುಸ್ತಕವನ್ನು ತಂದು ದಿನ ಒಂದೊಂದೇ ಪೇಜ್ ಓದ್ತಕ್ಕಂಥದ್ದು. ಯಾಕೆಂದರೆ ನೀವು ಏನು ತಿಂತೀರಾ, ನೀವು ಏನು ಯೋಚನೆ ಮಾಡ್ತೀರಾ, ಅದು ಮಗುವಿನ ಮೇಲೆ ಪರಿಣಾಮ ಆಗುತ್ತೆ ಹೊಟ್ಟೆಯಲ್ಲಿ. ಅದಕ್ಕೆ ಮಗುವಿನ ಮೇಲೆ ಒಳ್ಳೆಯ ಪರಿಣಾಮ ಆದರೆ ಮಗು ಒಳ್ಳೆಯದು ಹುಟ್ಟುತ್ತೆ, ತೊಂದರೆನೂ ಆಗಲ್ಲ. ಅದಕ್ಕೆ ದೇವಿ ಮಹಾತ್ಮೆನ ಪಾರಾಯಣ ಮಾಡೋದ್ರಿಂದ ವೃಶ್ಚಿಕ ರಾಶಿಯವ್ರಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದಾಗತ್ತೆ. ಒಳ್ಳೆಯದಾಗಲಿ ವೃಶ್ಚಿಕ ರಾಶಿಯವ್ರಿಗೆ ಈ ವರ್ಷ. ಸ್ನೇಹಿತರೆ, ಮುಂದಿನ ರಾಶಿ ಆಗಿರ್ತಕ್ಕಂಥದ್ದು ಧನುಸ್ಸು ರಾಶಿ ಹೇಗಿದೆ ಈ ವರ್ಷ 2025 ಅಂತ ನೋಡೋಣ. ನೋಡಿ, ಧನುಸ್ಸು ರಾಶಿಯವರಿಗೆ ಚತುರ್ಥದಲ್ಲಿ ಶನಿ ಇದ್ದಾಗ, ರಾಹು ಇದ್ದಾಗ ವಾಹನ ಪೀಡಿತಾನ, ಯಾರೋ ಹೇಳಿದ್ರು ಅಂತ ಹೋಗಿ ಸೆಕೆಂಡ್ ಹ್ಯಾಂಡ್ ಕಾರು, ಸೆಕೆಂಡ್ ಹ್ಯಾಂಡ್ ಗಾಡಿನೂ ನೋಡಿ ಅದನ್ನು ತೊಗೊಂಬಂದು ರಿಪೇರಿ ಇಟ್ಕೊಳ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು ಇರುತ್ತೆ. ಅದರ ಅರ್ಧಾಷ್ಟಮ ಶನಿ ಇರೋದರಿಂದ 4ರಲ್ಲಿ ಬಂದಾಗ ಮನಸ್ತಾಪೇನ ಪೀಡಂತೆ, ಸುಮ್ಮನೆ ಆದರೂ ಅಪವಾದ ಬರುತ್ತೆ. ಆ ಅಪವಾದನ ಸತ್ಯನೋ ಅಸತ್ಯ ಅಂತ ತಿಳ್ಕೊಂಡು ಮಾತಾಡ್ಬೇಕು. ಧನುಸ್ಸು ರಾಶಿಯವರು ಸ್ವಲ್ಪ ಸತ್ಯನ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು. ಭೂಮಿ ವಿಚಾರದಲ್ಲಿ ಮೋಸ ಉಂಟಾಗ್ತಕ್ಕಂಥದ್ದು. ಯಾಕೆಂದ್ರೆ ಚತುರ್ಥದಲ್ಲಿ ವಾಹನ ಸ್ಥಾನ, ಭೂಸ್ಥಾನ, ಮಾತೃಸ್ಥಾನಕ್ಕೆ ಬರೋದರಿಂದ ಒಂದು ಸ್ವಲ್ಪ ಭೂಮಿ ವಿಚಾರದಲ್ಲಿ ಅರ್ಜೆಂಟ್ ಪಟ್ಟು ತೊಗೊಂಡು ಲಿಟಿಗೇಷನ್ ಪ್ರಾಪರ್ಟಿನೋ ಇಲ್ಲ ಯಾರ್ದೋ ಭೂಮಿ ಏನೋ ತೊಗೊಳಕ್ಕೆ ಹೋಗಿ ಏನೋ ಮಾಡೋಕ್ಕೆ ಹೋಗಿ ಸಾಲಕ್ಕೆ ಮೋಸಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು. ಸರ್ಕಾರಿ ನೌಕರಿ ಉಂಟಾಗ್ತಕ್ಕಂಥ ಅವಕಾಶ ಧನುಸ್ಸು ರಾಶಿಯವ್ರಿಗಿರುತ್ತೆ. ಅದನ್ನು ನೌಕರಿ ಸಿಗುತ್ತೆ, ಜಾಬ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಏನಂದರೆ ಅದು ಮಾಡೋದು ಬೇಡ. ಆ ಜಾಬ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಮುಂದುವರೆದ್ರೆ ಒಳ್ಳೆಯದು. ಜೊತೆಯಲ್ಲಿ ವಾಹನವೇನಾದರೂ ಈ ವರ್ಷ ತೆಗೆದುಕೊಳ್ತಕ್ಕಂಥದ್ದಿದ್ದರೆ ಎಚ್ಚರಿಕೆಯಿಂದ ತಗೊಳ್ಳಿ. ಯಾರೋ ಹೇಳಿದ್ ತಗೊಳ್ಳೋದು, ಆಮೇಲೆ ಎಷ್ಟೇ ಅರ್ಜೆಂಟ್ ಇದ್ದರೂ ವಾಹನ ನಿಲ್ಲಿಸ್ತೀರಾ, ಬೀಗಿದಕ್ಕೆ ಮರ್ತೋಗಿ ಹೊಟ್ಟೋಗ್ಬಿಡ್ತೀರ. ಹಾಗಾಗಿ ವಾಹನದಲ್ಲಿ ಸ್ವಲ್ಪ ಅದು ಮೋಸ ಆಗುತ್ತೆ. ವಾಹನ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾಕೆಂದ್ರೆ ನಮ್ಮ ದೊಡ್ಡವರು, ನಾವು ಮಕ್ಕಳು ಏನು ಬೈದರೂ ತಂದೆ ತಾಯಿಗಳು ವಯಸ್ಸಾದ್ಮೇಲೆ ಸುಮ್ಮನಿರ್ತಾರೆ ನಮ್ಮ ಮಕ್ಕಳು ಅಂತ. ಹಾಗಂತೇಳಿ ನಾವು ಹೇಗೆಂದರೆ ಅವ್ರನ್ನ ಮಾತಾಡಬಾರ್ದು. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮನ್ನು ಲಾಲನೆ ಪಾಲನೆ ಮಾಡಿರ್ತಾರೆ, ಅವ್ರ ವಯಸ್ಸಾದಾಗ ನಾವು ಮಕ್ಕಳ ಥರ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಧನುಸ್ಸು ರಾಶಿಯವರು ಸ್ವಲ್ಪ ತಾಯಿಯ ಜೊತೆ ಮನಸ್ತಾಪ ಮಾಡ್ಕೋಬೇಡಿ. ಅದರ ಜೊತೆಯಲ್ಲಿ ವಾಹನವನ್ನು ತಗೋಬೇಕಾದ್ರೆ ಒಂದು ಸ್ವಲ್ಪ ಅದನ್ನು ಪರೀಕ್ಷಿಸಿ ತಗೊಳ್ಳೋದು ಒಳ್ಳೆಯದು. ಹಾಗಾಗಿ ಧನುಸ್ಸು ರಾಶಿಯವರು ವಿಶೇಷವಾಗಿರ್ತಕ್ಕಂಥದ್ದು ಒಂದು 10 ಮಂಗಳವಾರ ದಿನ ಅರಳಿಯ ಪ್ರದಕ್ಷಿಣೆ, ಅಂದರೆ ಅರಳಿ ಮರಕ್ಕೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡೋದ್ರಿಂದ ಓಂ ನಮೋ ಭಗವತೆ ಬೃಹಸ್ಪತಯೇ ನಮೋ ನಮಃ, ಓಂ ನಮೋ ಭಗವತೆ ಬೃಹಸ್ಪತಯೇ ನಮೋ ನಮಃ ಈ ಸ್ತೋತ್ರವನ್ನು ಹೇಳಿ ಇರ್ತಕ್ಕಂಥ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ ಮಂಗಳವಾರದ ದಿನ ಒಳಿತುಂಟಾಗುತ್ತೆ ಧನುಸ್ಸು ರಾಶಿಯವರಿಗೆ. ಇನ್ನು ಮುಂದಿನ ರಾಶಿ ಅಂತ ಮಕರ ರಾಶಿ ಬಗ್ಗೆ ನೋಡೋಣ. ಈ ವರ್ಷ ಭವಿಷ್ಯ ಮಕರ ರಾಶಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ನೋಡಿ 7 ವರ್ಷದಿಂದ ಕಷ್ಟವನ್ನು ಪಡ್ತಾ ಇದ್ರು. ಇದೇ ಮಾರ್ಚ್ ತಿಂಗಳಲ್ಲಿ 29ನೇ ತಾರೀಕು ಇರ್ತಕ್ಕಂಥ ಶನಿದೇವರು ಬದಲಾವಣೆ ಆಗ್ತದೆ. 7 ವರ್ಷದ ಕಷ್ಟ ಪರಿಹಾರ ಉಂಟಾಗ್ತಾ ಇದೆ. ಅದರ ಜೊತೆಯಲ್ಲಿ ಕೊಬ್ಬಿನಿಂದ ಬರ್ತಕ್ಕಂಥ ಸ್ವಲ್ಪ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ, ಕೊಬ್ಬಿನ ಸಮಸ್ಯೆ ಉಂಟಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದಲ್ಲಿ. ಸಾಲಬಾಧೆ ಅಂತ ಹೇಳ್ತಾರೆ. ಈ 7 ವರ್ಷ ಏನೇನು ಮಾಡ್ಕೊಂಡಿದ್ದೀರೋ ಅರ್ಥಹಾನಿ, ಮಾನಹಾನಿ, ಪ್ರಾಣಹಾನಿ ಅದಷ್ಟಕ್ಕೂ ಸೊಲ್ಯೂಷನ್ ಸಿಗುತ್ತೆ, ಈ ಪರಿಹಾರ ಸಿಗುತ್ತೆ ಈ ವರ್ಷದಲ್ಲಿ. ಸಹೋದರರ ಪೀಡೆ ಅಂತ ಹೇಳ್ತಾರೆ. ಅಣ್ಣ ತಮ್ಮಂದರ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಜೊತೆಯಲ್ಲಿ ದಾಂಪತ್ಯ ಕಲಹ ಅಂತಾರೆ. ನೋಡಿ, ಸಪ್ತಮದಲ್ಲಿ ಕುಜನು ಬಂದಾಗ, ಕುಜದೋಷ, ಕುಜ ನೀಚನಾಗಿದ್ದಾಗ ದಂಪತಿಗಳಲ್ಲಿ ಅನುಮಾನ ಉಂಟಾಗ್ತಕ್ಕಂಥದ್ದು, ವಿನಾಕಾರಣವಾಗಿ ಮನಸ್ತಾಪಗಳು, ಯಾವುದೋ ಒಂದು ವಿಷಯಕ್ಕೆ ಜಗಳಗಳುಂಟು ಮಾಡಿಕೊಡ್ತಕ್ಕಂಥದ್ದು, ಸಾಡೆಸಾತೆಲ್ಲ ಕಳೆಯುತ್ತೆ. ಅದರ ಜೊತೆಯಲ್ಲಿ ನೆಮ್ಮದಿ ಉಂಟಾಗುತ್ತೆ ಈ ವರ್ಷ. ಅದರ ಜೊತೆಲಿ ಗುರು ಷಷ್ಠ ಸ್ಥಾನಕ್ಕೆ ಬರ್ತಾನೆ. ಹೊಟ್ಟೆ ವಿಚಾರದಲ್ಲಿ ಆದಷ್ಟು ಎಚ್ಚರಿಕೆ ಇರಬೇಕು ಮಕರ ರಾಶಿಯವರು. ಅದಕ್ಕೆ ಮಕರ ರಾಶಿ ವಿಶೇಷ ಏನಪ್ಪ ಅಂತಂದರೆ, ನಮಗಿಲ್ಲಿ ಸಪ್ತಮದಲ್ಲಿ ಕುಜನು ಬರೋದರಿಂದ ಗುರು ದತ್ತಾತ್ರೇಯರ ದರ್ಶನವನ್ನು ಅಮಾವಾಸ್ಯೆ ದಿನ ಗುರು ದತ್ತಾತ್ರೇಯನ ದರ್ಶನ ಮಾಡಿ ಕಡಲೆಕಾಳನ್ನು, ಕೆಂಪು ಬಟ್ಟೆಯನ್ನು ಅಮಾವಾಸ್ಯೆ ದಿನ ದಾನ ಮಾಡೋದರಿಂದ ನಿಶ್ಚಿತವಾಗಿರ್ತಕ್ಕಂಥ ಗ್ರಹಚಾರಗಳ ಪೀಡ ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ ಮಕರ ರಾಶಿಯವರಿಗೆ. ಇನ್ನು ಸ್ನೇಹಿತರೆ, ಮುಂದಿನ ರಾಶಿ ಅಂತ ಕುಂಭರಾಶಿಯವ್ರ ಬಗ್ಗೆ ನೋಡೋಣ. ನೋಡಿ, ಕುಂಭರಾಶಿಯವರಿಗೆ ನೋಡಿ, ಸಪ್ತಮದಲ್ಲಿ ಕೇತು, ಜನ್ಮದಲ್ಲಿ ರಾಹು ಇದ್ದ, ಈಗ ಷಷ್ಠ ಸ್ಥಾನಕ್ಕೆ ಬರ್ತಾನೆ. ಇಲ್ಲಿ ಅಂದರೆ ಕನ್ಯಾ ರಾಶಿಯಿಂದ ಬದಲಾವಣೆ ಉಂಟಾಗಿ ಸಿಂಹರಾಶಿ ಬರ್ತಾನೆ. ನೋಡಿ, ಕುಂಭರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ದಾಂಪತ್ಯ ಕಲಹ ಜಾಸ್ತಿ ಉಂಟಾಗುತ್ತೆ. ಜೊತೆಯಲ್ಲಿ
ಮಕ್ಕಳು ಯಾರಿರ್ತಾರೆ ಕುಂಭರಾಶಿ ಮಕ್ಕಳು, ಅವರ ಹಠ ಸ್ವಭಾವದಿಂದನೋ ಅಥವಾ ಹಠ ಜಾಸ್ತಿ ಅಂತೇಳಿ ಹಾಸ್ಟೆಲ್ಗೆ ಹಾಕೊಳ್ಳೋಕೆ ಹೋಗ್ಬೇಡಿ ಕುಂಭರಾಶಿ ಮಕ್ಕಳನ್ನು. ವಿವಾಹದಲ್ಲಿ ಮೋಸ ಉಂಟಾಗ್ತಕ್ಕಂಥ ನೋಡಿ, ದ್ವಿತೀಯದಲ್ಲಿ ಶನಿ ಇದ್ದಾಗ, ದ್ವಿತೀಯದಲ್ಲಿ ರಾಹು ಇದ್ದಾಗ ಬ್ಯಾಕ್ಗ್ರೌಂಡ್ ಸರಿ ಇಲ್ದಿರ್ತಕ್ಕಂಥ ಕುಟುಂಬ ಸಿಗ್ತಕ್ಕಂಥದ್ದು. ವಿವಾಹ ವಿಚಾರದಲ್ಲಿ ತುಂಬ ಪರೀಕ್ಷೆ ಮಾಡಿ ಮುಂದುವರೆದ್ರೆ ಒಳ್ಳೆಯದು. ಕುಂಭರಾಶಿಯವರು ಗರ್ಭಿಣಿ ಸ್ತ್ರೀ ಏನಾಗುತ್ತೆ ಅಂದರೆ ಪಂಚಮದಲ್ಲಿ ನೀಚ ಕುಜ ಬರೋದರಿಂದ, ಪಂಚಮದಲ್ಲಿದ್ದಾಗ ಏನಾಗುತ್ತೆ, ಕುಜನಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಕುಂಭರಾಶಿಯವರು ಮಕ್ಕಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ದೃಷ್ಟಿದೋಷ ಜಾಸ್ತಿ ಉಂಟಾಗಿ ದ್ವಿತೀಯಲ್ಲಿ ವಾಕ್ಸ್ಥಾನದಲ್ಲಿ ಶನಿ ಇದ್ದಾಗ ಎಲ್ಲಿ ಮಾತಾಡಬಾರ್ದೋ ಅಲ್ಲಿ ಮಾತಾಡಿ ನಿಷ್ಠೂರುಗಳು ಜಾಸ್ತಿ ಉಂಟಾಗ್ತಕ್ಕಂಥದ್ದಿರುತ್ತೆ ಕುಂಭರಾಶಿಯವರು. ಅದಕ್ಕೆ ಸ್ವಲ್ಪ ಮಾತಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಶನಿವತ್ ರಾಹು ದ್ವಿತೀಯಲ್ಲಿ ಬರೋದರಿಂದ ಹಲ್ಲಿಗೆ ಸಂಬಂಧಪಟ್ಟಿದ್ದು, ಬಾಯಿ ಹುಣ್ಣಾಗ್ತಕ್ಕಂಥದ್ದು, ಅಂದರೆ ಇಟ್ಟ ಹಣ ಮಾಯ ಆಗ್ತಕ್ಕಂಥದ್ದು. ಕೆಲವ್ರ ಮನೇಲಿ ಇಡ್ತಾರೆ ದುಡ್ಡು, ಎಲ್ಲೋಯ್ತಾ ಗೊತ್ತಿಲ್ಲ, ಮನೆಯವ್ರನ್ನ ಯಾರನ್ನೇ ದೂಷಣೆ ಮಾಡಲಿಕ್ಕಾಗಲ್ಲ. ಆ ಥರ ಗಾಡಿ ಬೀಗಿದ ಕೈಯೋ ಅಥವಾ ಹಣವನ್ನು ಒಂದು ಸ್ವಲ್ಪ ಕಳ್ಕೊಳ್ತಕ್ಕಂತಿರುತ್ತೆ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಕುಂಭರಾಶಿಯವ್ರಿಗೆ ಒಳ್ಳೆಯದು. ಅದಕ್ಕೆ ಕುಂಭರಾಶಿಯವರು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಏನಪ್ಪ ಅಂದರೆ, ಕುಂಭರಾಶಿಯವರಿಗೆ ನೋಡಿ, ಮಹಾಮೃತ್ಯುಂಜಯ ಜಪವನ್ನು ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೃಕ್ಷೀಯಮಾಮೃತಾತು ಈ ಮಂತ್ರವನ್ನು ಪಠನೆ ಮಾಡಿ. ಕಷ್ಟ ಆದರೆ ಈ ಮಂತ್ರ ಪಠನೆ ಮಾಡೋಕ್ಕೆ ಕಷ್ಟ ಆದರೆ ಶಿವನ ದೇವಸ್ಥಾನದಲ್ಲಿ ನಂದಿ ಕೊಂಬಿನ ಮಧ್ಯೆ ಶಿವನನ್ನು ದರ್ಶನ ಮಾಡಿ, ಪ್ರತಿ ತಿಂಗಳಲ್ಲಿ ಪ್ರದೋಷ ಅಂತ ಬರುತ್ತೆ, ಆ ಪ್ರದೋಷ ಸಾಯಂಕಾಲ ದರ್ಶನ ಮಾಡಿ ಒಳಿತುಂಟಾಗಲಿ, ಒಳ್ಳೆಯದಾಗಲಿ ಕುಂಭರಾಶಿಯವರಿಗೆ ಈ ವರ್ಷ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಈ ವರ್ಷ ಮೀನರಾಶಿಯವರಿಗೆ ಕೃತ್ರಿಮ ಅಂತಾರೆ, ಅಂದರೆ ಜನ್ಮದಲ್ಲಿ ಶನಿ ಬಂದಾಗ ನಿತ್ಯ ರೋಗಿ ಅಂತಾರೆ. ಸಪ್ತಮದಲ್ಲಿ ಕೇತು ಇರ್ತಕ್ಕಂಥ ಷಷ್ಠ ಸ್ಥಾನಕ್ಕೆ ಬಂದಾಗ ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನನಗೇನೋ ಆಗಿದೆ, ನನಗೇನೋ ತೊಂದರೆ ಆಗ್ತದೆ. ಯಾಕೆ ಜನ್ಮಕ್ಕೆ ಶನಿ ಬಂದಾಗ ಮಾನಹಾನಿ ಅಂತಾರೆ. ಸತ್ಯ ಅಂತ ತಿಳ್ಕೊಳ್ಳದೆ ಮಾತಾಡಿ ಮಾನಹಾನಿ ಉಂಟು ಮಾಡ್ತಕ್ಕಂಥಾಗತ್ತೆ. ಸ್ವಲ್ಪ ಮಾತಿನಲ್ಲಿ ಎಚ್ಚರಿಕೆ ಅಂತ ಇರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಒಳ್ಳೆಯದು. ಸಂತಾನ ಪೀಡೆ ಅಂತಾರೆ. ಪಂಚಮ ಕುಜನ ಬಂದಾಗ 9ನೇ ತಿಂಗಳು ಯಾರು ಗರ್ಭಿಣಿ ಆಗಿರ್ತಾರೆ ಮೀನರಾಶಿಯವರು 1.5 ತಿಂಗಳು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಾಡಿ ಮೆಟ್ಲತ್ರ, ದೇವಸ್ಥಾನದ ಹತ್ರ, ಹಾಗೆ ಗೋಪುರದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಬೇಡಿ ಮೀನರಾಶಿಯವರು. ಅತಿಯಾದಂಥ ಕೋಪದಿಂದ ಸ್ವಲ್ಪ ನಿಷ್ಠೂರುಗಳು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದಾಗತ್ತೆ, ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ನಿತ್ಯ ರೋಗ, ಮೂರ್ಖತನ ಅಂತ ಕರೀತಾರೆ. ಸಾಧಾರಣವಾಗಿ ರಾಹು ಜನ್ಮದಲ್ಲಿ ಬಂದಾಗ ವೈರಸ್ಸಿಗೆ ಸಂಬಂಧಪಟ್ಟಿದ್ದು, ನರಗ ಸಂಬಂಧಪಟ್ಟಿದ್ದು ತೊಂದರೆ ಉಂಟಾಗ್ತಕ್ಕಂಥದ್ದಿರುತ್ತೆ. ಭ್ರಾಂತಿ ಯೋಗ ಅಂತಾರೆ. ಅಂದರೆ ಜನ್ಮದಲ್ಲಿ ಶನಿ ಬಂದು ರವಿಯಲ್ಲೇ ಪಂಚಕೂಟ ಗ್ರಹಗಳು, ಈ ಬಾರಿ ಷಟ್ಕೂಟ ಗ್ರಹಗಳು 6 ಗ್ರಹಗಳು ಮೇ ತಿಂಗಳಲ್ಲಿ ಮೀನರಾಶಿಗೆ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು 1 ತಿಂಗಳ ಪರ್ಯಂತ. ಅದಕ್ಕೆ ಮೀನರಾಶಿಯವರು ಏನು ಮಾಡಬೇಕಂತಂದರೆ, ಒಂದು 10 ಮಂಗಳವಾರ ಅಥವಾ 10 ಹುಣ್ಣಿಮೆ ದಿನ ನವಧಾನ್ಯವನ್ನು ತಗೊಂಡು ಆ ನವಧಾನ್ಯವನ್ನು ದೇವಸ್ಥಾನದಲ್ಲಿ ದಾನವನ್ನು ಮಾಡೋದ್ರಿಂದ ಮೀನರಾಶಿಯವ್ರಿಗೆ ಒಳಿತುಂಟಾಗುತ್ತೆ. ಹಾಗಾಗಿ 12 ರಾಶಿಗಳು ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಈ 2025 ಯುಗಾದಿಯಿಂದ ದೇಶ ಸುಭಿಕ್ಷವಾಗಿರಲಿ. 12 ರಾಶಿಗಳು ಕೂಡ ಆ ಭಗವಂತ ಆದಿತ್ಯಾದಿ ನವಗ್ರಹಗಳು ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಆಯುಸ್ಸನ್ನು ಕೊಡಲಿ ಅಂತ ಕೇಳ್ಕೊಳ್ತಾ